ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹಾಗೂ ಜಿಲ್ಲಾ ಆಸ್ಪತ್ರೆ ಇದ್ದರೂ ಅತ್ಯಾಧುನಿಕ ಮಾದರಿಯ ಎಂಆರ್ಐ ಸ್ಕ್ಯಾನರ್ ಇರಲಿಲ್ಲ. ಇದರಿಂದ ರೋಗಿಗಳು ಪಕ್ಕದ ಜಿಲ್ಲೆ ಹಾಗೂ ಬೆಂಗಳೂರು ಮಹಾನಗರಕ್ಕೆ ಹೋಗಬೇಕಿತ್ತು. ಇದನ್ನು ಮನಗಂಡ ಚಿಕ್ಕಬಳ್ಳಾಪುರದ ವೈದ್ಯ ಡಾಕ್ಟರ್ ಪ್ರವಣ್ ರೆಡ್ಡಿ ಅವರು ನಗರದ ಸಿಎಸ್ಐ ಆಸ್ಪತ್ರೆ ರಸ್ತೆಯಲ್ಲಿ ಪಿಕೆಆರ್ ಮಲ್ಟಿಟೆಕ್ ಎಂಬ ಅತ್ಯಾಧುನಿಕ ಮಾದರಿಯ ಖಾಸಗಿ ಲ್ಯಾಬ್ ಆರಂಭಿಸಿದ್ದಾರೆ. ಇಂದು ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನಾಸ್ಟಿಕ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಸೇರಿದಂತೆ ಗಣ್ಯರು ಭಾಗವಹಿಸಿದ್ದರು. ಜನಸಾಮಾನ್ಯರ ಆರೋಗ್ಯ ಸುಧಾರಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವೆ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯ ಕೊಡುಗೆ ಇದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಲು ಮುಂದಾಗಿರುವ ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನಾಸ್ಟಿಕ್ ಆಡಳಿತ ಮಂಡಳಿ ಗ್ರಾಮೀಣ ಪ್ರದೇಶದ ಜನತೆಯ ಆಶಾಕಿರಣ ಸೇವೆಗೆ ಆದ್ಯತೆ ನೀಡಿ ಆರೋಗ್ಯ ಸುಧಾರಣೆ ಬಯಸಿ ಬರುವ ರೋಗಿಗಳ ಪಾಲಿಗೆ ಸಂಜೀವಿನಿ ರೀತಿ ಕೆಲಸ ಮಾಡಲಿ. ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿಗೆ ಕಳಂಕ ಬರದಂತೆ ಆರೋಗ್ಯ ಸೇವೆಯಲ್ಲಿ ಅಭಿವೃದ್ಧಿ ಕಾಣಲಿ ಎಂದು ಹಾರೈಸಿದರು. ಏನ್ರಿ ಯಾವ ಹಾಸ್ಪಿಟ್ಲು ಇಲ್ಲ ಇಲ್ಲಿ, ಇಂಥ ಈ ಸ್ಪೆಷಲ್ ಅನುಕೂಲಗಳು ಯಾವುದೂ ಇಲ್ಲ. HCLನಲ್ಲಿ ನೋಡ್ಬೋದು ಅಷ್ಟೇ, ಆ ಮಣಿಪಾಲ್ನಲ್ಲಿ ಆ ರೀತಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಇವರು. ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಮಾಡಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು ಕೋರೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಎಲ್ರಿಗೂ ನಮ್ಮಂಥ ವಯಸ್ಸಾಗಿರೋರಿಗೂ ಅನುಕೂಲ ಆಗ್ತೈತೆ ಅಲ್ವೇನ್ರಿ. ಅದರಿಂದ ಒಳ್ಳೆಯದೇ ಮಾಡಿದ್ದಾರೆ. ಇರಲಿ, ಮೊದಲು ಈ ರೀತಿ ಹಾಸ್ಪಿಟ್ಲ್ ಎಲ್ಲೂ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ತಾಲೂಕಿನಲ್ಲೇ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿಲ್ಲ, ಜಿಲ್ಲೆಯಲ್ಲೂ ಇಲ್ಲ, ಎಲ್ಲಿದೆ ಯಾವುದೂ ಇಲ್ಲ. ಈಗ ಮಾಡಿದ್ದಾರೆ, ಅವರಿಗೆಲ್ಲ ಒಳ್ಳೆಯದಾಗಲಿ. ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಮಾಡಿ ಇನ್ನೂ ಹಾಸ್ಪಿಟ್ಲ್ಸ್ ಅಲ್ಲಲ್ಲಿ ಮಾಡಿ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ನಾನು ಹೇಳ್ತೇನಪ್ಪ. ಹೀಗೆ ನಮ್ಮಲ್ಲಿರುವ ಎಂಆರ್ಐ ಸ್ಕ್ಯಾನ್, ಮಲ್ಟಿಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡಾಪ್ಲರ್ ಸ್ಕ್ಯಾನ್, ಬ್ರೆಸ್ಟ್ ಥೈರಾಯ್ಡ್, ಎಂಡೋಸ್ಕೋಪಿ ಹಾಗೂ ಕೋಲೋನೋಸ್ಕೋಪಿ, ಬಯೋಪ್ಸಿ, ಡಿಜಿಟಲ್ ಎಕ್ಸ್ರೇ ಸೇರಿದಂತೆ ಅಡ್ವಾನ್ಸ್ಡ್ ಲ್ಯಾಬ್ ಹಾಗೂ ಹೃದಯ ರಕ್ತನಾಳದ ಆರೋಗ್ಯ, ಚಯಾಪಚಯ ಕ್ರಿಯೆಗಳು ಮತ್ತು ಸಾಮಾನ್ಯ ಯೋಗಕ್ಷೇಮ ಸೇರಿದಂತೆ ಆರೋಗ್ಯದ ವಿವಿಧ ಅಂಶಗಳನ್ನು ಒಳಗೊಂಡಿರುವ ಪರೀಕ್ಷೆಗಳನ್ನು ವೈದ್ಯ ತಪಾಸಣೆ ಹಾಗೂ ಎಕೋ ತಪಾಸಣೆ, ಫಿಸಿಯೋಥೆರಪಿ ಸೇರಿ ಹಲವು ತಪಾಸಣೆಗಳು ನಮ್ಮಲ್ಲಿ ಲಭ್ಯವಿದೆ. ಈ ಎಲ್ಲ ಸೇವೆಗಳು ಒಂದೇ ಸೂರಿನಡಿ ಲಭ್ಯವಿದೆ. ಸಮರ್ಥ ಹಾಗೂ ಅನುಭವವುಳ್ಳ ವೈದ್ಯಕೀಯ ಸಿಬ್ಬಂದಿ ಸೇವಾ ಮನೋಭಾವದಿಂದ ಒಳಗೊಂಡಿರುವ ನಮ್ಮ ಆಸ್ಪತ್ರೆಯು ಈ ಭಾಗದ ಜನತೆಗೆ ವರದಾನದಂತೆ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಗುಣಮಟ್ಟದ ಸೇವೆಗಳನ್ನು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಒದಗಿಸಲು ಸಂಕಲ್ಪ ಮಾಡಲಾಗಿದೆ. ನಾಗರಿಕರು ನಮ್ಮ ಪ್ರಯೋಗಾಲಯಕ್ಕೆ ಬಂದು ಗುಣಮಟ್ಟದ ಸೇವೆ ಪಡೆಯಬಹುದೆಂದು ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರವಣ್ ರೆಡ್ಡಿ, ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್. ನಾವು 2016ರಲ್ಲಿ ನಮ್ಮ ಫಸ್ಟ್ ಸೆಂಟರ್ ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ನಾವು ಜಿಲ್ಲೆಯ ಪ್ರಪ್ರಥಮ MRI ಇಟ್ಟಿದ್ದು ನಮ್ಮ ಗಣತೆಗೆ ಸೇರುತ್ತದೆ. ಇವತ್ತು ನಾವು PKR ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ಸ್
ಅಂತ ಹೊಸ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀವಿ. CSA ಹಾಸ್ಪಿಟಲ್ ರೋಡ್ ಆಪೋಸಿಟ್ ಕರ್ನಾಟಕ ಬ್ಯಾಂಕ್. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಲ್ಯಾಬಿಂದ ಹಿಡಿದು MRIವರೆಗೂ ಎಲ್ಲ ಸೌಲಭ್ಯಗಳಿವೆ. ಸ್ಟೇಟ್ ಆಫ್ ದಿ ಆರ್ಟ್ ಮಿಷನರೀಸ್ ಇಟ್ಟಿದ್ದೀವಿ. ಆನ್ ದಟ್ MRI ಹಾಗೂ ಅಲ್ಟ್ರಾಸೌಂಡ್ ಟಾಪ್ ನಾಚ್ ಕ್ವಾಲಿಟಿನಲ್ಲಿರ್ತದೆ. ನಮ್ಮಲ್ಲಿ ಒಂದು 15 ಜನ ಸ್ಟಾಫ್ ಇದ್ದೀವಿ. ಆ್ಯಂಡ್ ನಾವೆಲ್ಲರೂ 24/7 ವಿ ಆರ್ ದೇರ್ ಅಟ್ ದ ಸರ್ವೀಸ್. ನಮ್ಗೆ ಒಂದೇ ಒಂದು ವಿಷ್ ಏನಂದರೆ, ನೀವು ನಮ್ಮನ್ನು ಕಡಿಮೆ ಬಳಸ್ಕೊಳ್ಳಿ, ನೀವು ಆರೋಗ್ಯವಾಗಿರಿ, ನಮ್ಮ ಉಪಯೋಗ ನೀವು ತುಂಬ ಕಡಿಮೆ ಬಳಸ್ಕೋಬೇಕು ಅಂತ ಕೋರ್ಕೋತಾ ಇದ್ದೀವಿ. ಸರ್, ನಮ್ಮ ಕಡೆಯಿಂದ ರೋಗಿಗಳು ಒಂದೇ ಒಂದು ಸರ್, ವಿ ಆರ್ ದೇರ್ ಫಾರ್ 24/7 ಅಕ್ಯುರೇಟ್ ಡಯಾಗ್ನೋಸಿಸ್, ಟೈಮ್ಲಿ ರಿಪೋರ್ಟ್ಸ್. ಮತ್ತು ನೀವು ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ವಿ ಆರ್ ವೆರಿ ಕಾಂಪಿಟೇಟಿವ್ ಅಟ್ ಪ್ರೈಸಿಂಗ್. ಸರ್, ನಮ್ಮಲ್ಲಿ ಲ್ಯಾಬ್ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಂದು ಹಿಡಿದು ಟಾಪ್ ಹಾರ್ಮೋನ್ಸ್ ಇರ್ಬೋದು ಅಥವಾ ಬೇರೆ ಸೀರಿಯಾಲಜೀಸ್ ಎಲ್ಲ ಇರ್ಬೋದು ಸರ್, ಟಾಪ್ ಮೋಸ್ಟ್ ಲ್ಯಾಬ್ ಫೆಸಿಲಿಟೀಸ್ವರೆಗೂ ಇದೆ. ಅಲ್ಟ್ರಾಸೌಂಡಲ್ಲಿ ಬೇಸಿಕ್ ಅಲ್ಟ್ರಾಸೌಂಡಿಂದ ಹಿಡಿದು 3D 4D ಕಲರ್ ಡಾಪ್ಲರ್, FNACs ಬಯಾಪ್ಸಿಸು ಮಾಡ್ತೀವಿ, ಎಕ್ಸ್ರೇ ಪ್ರೊಸೀಜರ್ಸ್ ಮಾಡ್ತೀವಿ, ಎಲ್ಲ ಎಕ್ಸ್ರೇಸ್ ಮಾಡ್ತೀವಿ. CT ಸ್ಕ್ಯಾನ್ ಕಂಪ್ಲೀಟ್ ಆಗಿದೆ, ಆಫ್ ವಿಚ್ ನಾವು ಆರ್ಟಿರಿಯಲ್ ಟ್ರೈಫೇಸಿಕ್ ಸ್ಟಡಿ ಮಾಡ್ತೀವಿ, ಬೇಸಿಕ್ ಸ್ಟಡೀಸು ಮಾಡ್ತೀವಿ. MRI ಆದರೆ ಇಟ್ಸ್ ಲೈಕ್ ಟಾಪ್ ನಾಚ್ MRI ಚೆನ್ನಾಗಿದೆ. ನಮ್ಮ MRI ಸ್ಪೆಷಾಲಿಟಿ ಏನಂದರೆ ಅದು ಓಪನ್ MRI, ಸೊ ದಟ್ ಬಿಕ್ಕಟ್ಟು ಭೀತಿ ಇರೋರಿಗೆ ಅದು ತುಂಬ ಅನುಕೂಲವಾಗುತ್ತೆ. ನಮ್ಮದ್ರಲ್ಲಿ ಡಯಾಗ್ನೋಸ್ಟಿಕ್ ಸಂಬಂಧಪಟ್ಟಿರೋದು ಎಲ್ಲ ಇದೆ ಸರ್. ಮಾಸ್ಟರ್ ಹೆಲ್ತ್ ಚೆಕಪ್ಸ್, ಕ್ಯಾನ್ಸರ್ ಸ್ಕ್ರೀನಿಂಗ್, ಎಕೋ, ಸ್ಪೆಷಲಿ ಫಾರ್ ಕಾರ್ಡಿಯಾಕ್ ಸ್ಕ್ರೀನಿಂಗ್, ಇವೆಲ್ಲ ನಮ್ಮ ಅಡಿಷನಲ್ ಫೀಚರ್ಸ್ ಇರುತ್ತೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.